ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಇವತ್ತೇ ಫೈನಲ್ ಆಗತ್ತಾ ಸಚಿವರ ಅಂತಿಮ ಪಟ್ಟಿ? ಹೈಕಮಾಂಡ್ ಅಂಗಳದಲ್ಲಿ ಮಂತ್ರಿಗಿರಿಗಾಗಿ ತೀವ್ರ ಲಾಬಿ ನಡೆದಿದೆ. ಯಾವ ಬಣದ ಶಾಸಕರಿಗೆ ಹೊಡೆಯುತ್ತೆ ಜಾಕ್ ಪಾಟ್? ಇವತ್ತೇ ಫೈನಲ್ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಎರಡನೇ ಲಿಸ್ಟ್ ಸಚಿವ ಸಂಪುಟ ಇವತ್ತೇ ಫೈನಲ್ ಆಗತ್ತೆ. ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿಗಿರಿ ಭರವಸೆ ನೀಡಿತ್ತಾ ಹೈಕಮಾಂಡ್? ಗುಟ್ಟು ಹೇಳೋಕ್ಕಾಗಲ್ಲ ಅಂದಿದ್ಯಾಕೆ ಅಥಣಿ ಶಾಸಕ? ಕೆಲವೇ ಕ್ಷಣಗಳಲ್ಲಿ ಸಿಎಂ ಹಾಗೂ ಮಾಜಿ ಸಿಎಂ ಭೇಟಿಯಾಗಲಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಭೇಟಿಯಾಗಲಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಲಕ್ಷ್ಮಣ ಸವದಿ ಅವರ ಮಾತು. ಮಂತ್ರಿಗಿರಿ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು. ಬಿಜೆಪಿ ಅವಧಿಯಲ್ಲಿ ಡಿಸಿಎಂ ಆಗಿದ್ದಂಥವರು. ಕಾಂಗ್ರೆಸ್ ಎರಡನೇ ಲಿಸ್ಟ್ನಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿಗಿರಿ ಸಿಗತ್ತೆ ಅಂತ ಹೇಳಲಾಗಿತ್ತು. ಇದೀಗ ಮಂತ್ರಿಗಿರಿ ಸಿಗುತ್ತೋ ಇಲ್ವೋ ಅಂತ ಬೆಳಗಾವಿ ರಾಜಕಾರಣದ ಹುನ್ನಾರಗಳು ಹಲವಿರ್ತವೆ. ಹಾಗಾಗಿ ಇನ್ನು ಯಾವ ನಾಯಕರನ್ನು ಭೇಟಿಯಾಗಿಲ್ಲ. ಕೆಲವೇ ಕ್ಷಣಗಳಲ್ಲಿ ಇಬ್ಬರು ನಾಯಕರನ್ನ ಭೇಟಿ ಆಗ್ತೇನೆ. ಕೆಲವೊಂದು ಗುಟ್ಟನ್ನ ಹೊರಗೆ ಹೇಳೋಕೆ ಆಗಲ್ಲ. ಸಮುದಾಯಕ್ಕಿಂತಲೂ ಬೆಳಗಾವಿ ಜಿಲ್ಲೆ ದೊಡ್ಡದು. ಹೀಗಾಗಿ 3-4 ಸ್ಥಾನ ಕೇಳೋದು ತಪ್ಪಲ್ಲ. ಒಂದೇ ಸಮುದಾಯದವರು 4-5 ಜನ ಮಂತ್ರಿಗಳಾಗಿದ್ರು. ನಾಯಕರು ಏನ್ ಮಾಡ್ತಾರೆ ನೋಡೋಣ ಅಂತ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ನೀವು ಕೂಡ ಆಕಾಂಕ್ಷಿಗಳು. ಯಾರನ್ನು ಭೇಟಿ ಮಾಡಿದ್ದೀರಿ ಡೆಲ್ಲಿಲಿ? ಇನ್ನೂ ಯಾರಿಗೆ ಭೇಟಿಯಾಗಿಲ್ಲ. ಈಗ ರಾತ್ರಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ. 10-10:30 ನಾವು ಭೇಟಿ ಆಗ್ತೀವಿ. ಇಬ್ಬರು ನಾಯಕರಿಗೆ ಭೇಟಿ ಆಗ್ತೀವಿ. ಭೇಟಿಯಾಗಿ ಅಷ್ಟೇ. ಈಗ ನಿಮ್ಗೆ ಹಿಂದೆ ಅಶ್ಯೂರೆನ್ಸ್ ಮಾಡಿತ್ತು ಅಂತ ಹೇಳ್ತಿದ್ದಾರೆ. ನೀವು ಪಾರ್ಟಿ ಚೇಂಜ್ ಮಾಡೋ ಸಂದರ್ಭದಲ್ಲಿ ನಿಮ್ಮನ್ನು ಮಾಡ್ತಾರೆ ಅಂತ. ಲಾಸ್ಟ್ ಟೈಮೇ ಆಗಬೇಕಾಗಿತ್ತು ಅನ್ನೋಂಥದ್ದು ಕೂಡ ಒಂದು ಚರ್ಚೆ ಇತ್ತು. ಆಗಿರಲಿಲ್ಲ. ಈ ಬಾರಿ ನಿರೀಕ್ಷೆ ಜಾಸ್ತಿ ಇದೆ. ಅವೆಲ್ಲ ಗುಟ್ಟಿನ ಕೆಲವೊಂದು ಸಂಗತಿಗಳು ಹೊರಗಡೆ ಹಾಕಿ ಹೇಳೋಕ್ಕಾಗಲ್ಲ. ನೋಡೋಣ. ಬಟ್ ನಿಮ್ಮ ಜಿಲ್ಲೆಯಲ್ಲೇ ಕಾಂಪಿಟೇಷನ್ ಜಾಸ್ತಿ ಇದೆ. ಸಹಜವಾಗಿ ನಮ್ಮ ಜಿಲ್ಲೆ ದೊಡ್ಡದಿರೋದ್ರಿಂದ 18 ಕ್ಷೇತ್ರ ಇರೋದರಿಂದ ಒಂದೊಂದು ಕಾಲಕ್ಕೆ 4-5 ನಮ್ಮ ಜಿಲ್ಲೆಯಲ್ಲಿ ಮಂತ್ರಿಗಳಾಗಿರ್ತಕ್ಕಂಥದ್ದು ಇದೆ. ಜನತಾದಳದ ಸಂದರ್ಭದಲ್ಲಿ ಅದು ಕೂಡ 4-5 ಸ್ಥಾನಗಳನ್ನು ಸಿಕ್ಕಿರ್ತಕ್ಕಂಥದ್ದಿದೆ. ತಪ್ಪೇನಿಲ್ಲ. 3-4 ಜನ ಕೇಳೋದು ತಪ್ಪೇನಿದೆ. ಅಲ್ಲ, ಒಂದೇ ಸಮುದಾಯದಿಂದ ಇಬ್ಬರು ಇದ್ದೀರಿ. ಅದಕ್ಕೆ ಆವಾಗ ಒಂದು ಸಮುದಾಯದವರೇ 4-5 ಜನ ಆಗಿದ್ದಾರೆ.